ಮಲ್ಕೊಳ್ಳೋಕು ಮುಂಚೆ ಲೈಟ್ಸ್ ಆಫ್ ಮಾಡಿರೋಂತ ರೂಮ್ ನಲ್ಲಿ ನಾವು ಫೋನ್ ಯೂಸ್ ಮಾಡಿದ್ರೆ ಎಷ್ಟು ವಿಧವಾದ ನಷ್ಟ ಗೊತ್ತಾ. ಅಂಡ್ ಕೆಲವು ಮಂದಿ ಎಷ್ಟೇ ತಿಂದ್ರು ದಪ್ಪ ಆಗದೆ ತುಂಬಾ ಸಣ್ಣದಾಗಿಯೇ ಇರ್ತಾರೆ. ಕೆಲವೊಂದ್ ಲಾರೀಸ್ಗೆ ಟೈರ್ಸ್ ಪಕ್ಕ ಹೀಗೆ ರಬ್ಬರ್ ಸ್ಟ್ರಿಪ್ಸ್ ಅನ್ನ ನೇತಾಕಿರ್ತಾರೆ. ಹೀಗೆ ಯಾಕೆ ನೇತಾಕಿರ್ತಾರೆ ಅದ್ ಯಾಕಂತ ನೋಡೋಣ. ಅಂಡ್ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಈ ವಿಡಿಯೋ ಆಗೋಷ್ಟ್ರಲ್ಲಿ ನೀವು ಅನ್ನೋದೊಂದೇ, ಕೆಲವೊಂದ್ ಲಾರಿ ಟೈರ್ಸ್ಗೆ ಹೀಗೆ ರಬ್ಬರ್ ಸ್ಟ್ರಿಪ್ಸ್ ನೇತಾಕಿರ್ತಾರೆ. ಹೀಗೆ ಯಾಕೆ ನೇತಾಕಿರ್ತಾರೆ ಅಂದ್ರೆ ಆ ಲಾರಿ ಹೋಗ್ತಿರೋ ಸಮಯದಲ್ಲಿ ಆ ಗಾಳಿಗೆ ಆ ಸ್ಟ್ರಿಪ್ಸ್ ಆ ಕಡೆ ತೂಗಾಡ್ತಾ ಆ ಲಾರಿಗೆ ತಗುಲ್ತಾ ಆ ಟೈರ್ಸ್ ಕಂಡ್ಕೊಂಡಿರೋಂತ ಧೂಳನ್ನ ಅಂಡ್ ಮಣ್ಣನ್ನ ಶುಭ್ರ ಮಾಡ್ತವೆ. ಅಂಡ್ ಅದರಿಂದ ಆ ಟೈರ್ಸ್ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿರ್ತವೆ. ಅಂಡ್ ಈ ಶ್ವಾನಗಳು ಚೊಪ್ಲಿಯನ್ನ ಇಲ್ವಾ ಶೂಸ್ ಅನ್ನ ಯಾಕೆ ಕಚ್ತವೆ ನಿಮ್ಗೇನಾದ್ರು ಗೊತ್ತಾ? ಕೆಲವೊಂದು ನಾಯಿ ಮರಿಗಳಿಗೆ ಹೊಸದಾಗಿ ಹಲ್ಲು ಬರ್ತಿರೋಂತ ಸಮಯದಲ್ಲಿ ಆ ಹಲ್ಲುಗಳು ಅವಕ್ ನೋವಾಗ್ತಾ ತೊಂದರೆ ಕೊಡ್ತಿರ್ತವೆ. ಅದರಿಂದ ಆ ಹಲ್ಲುಗಳನ್ನ ಉದುರಿಸ್ಕೊಳ್ಳೋದಕ್ಕೆ ಆ ಚೊಪ್ಲಿಯನ್ನ ಕಚ್ತವೆ. ಅಂಡ್ ಅದರಲ್ಲಿ ತುಂಬಾ ಶ್ವಾನಗಳಿಗೆ ಅವು ದೊಡ್ಡವಾದಾಗ್ಲೂ ಕೂಡ ಅದೇ ಅಭ್ಯಾಸ ಮುಂದುವರಿಯುತ್ತೆ. ಶ್ವಾನಗಳು ಸ್ಟ್ರೆಸ್ ಆಂಗ್ಸೈಟಿಯನ್ನ ಹೋಗಿಸ್ಕೊಳ್ಳೋದಕ್ಕೂ ಕೂಡ ಈಗ ಚಪ್ಪಲಿಯನ್ನ ಕಚ್ತವೆ. ಅಂಡ್ ಮುಖ್ಯವಾಗಿ ಅವನ್ನ ತುಂಬಾ ಹೊತ್ತು ಹೊಂಟಿಯಾಗಿ ಬಿಟ್ಟಾಗ ತುಂಬಾ ಸ್ಟ್ರೆಸ್ ಗುರಿ ಆಗ್ತವೆ. ಹಾಗೆ ಆ ಚೊಪ್ಪಲಿಯ ಸ್ಮೆಲ್ ಅಂಡ್ ಟೆಕ್ಸ್ಚರ್ ಗೆ ಅವು ಇನ್ನೂ ಅಟ್ರಾಕ್ಟ್ ಆಗ್ತವೆ. ಆದ್ರಿಂದ ಅವುಗಳನ್ನ ಕಚ್ಚುತ್ತಾ ಆಟ ಆಡ್ಕೊಳ್ಳೋ ಹಾಗೆ ಮಾಡ್ತಿರ್ತವೆ. ಶ್ವಾನಗಳಿಗೆ ಈ ಅಭ್ಯಾಸವನ್ನ ಬಿಡಿಸ್ಬೇಕಂದ್ರೆ ಅವಕ್ಕೆ ಚೂಯಿಂಗ್ ಟಾಯ್ಸ್ ಅನ್ನ ಕೊಡಿಸ್ಬೇಕು. ಅವಕ್ಕೆ ತಕ್ಕ ಮಟ್ಟಿಗೆ ಎಕ್ಸರ್ಸೈಸ್ ಮೆಂಟಲ್ ಸ್ಟಿಮ್ಯುಲೇಷನ್ ಇರೋ ರೀತಿ ನೋಡ್ಕೋಬೇಕು. ಕೆಲವು ಮಂದಿ ಎಷ್ಟೇ ತಿಂದ್ರು ಭಾರ ಹೆಚ್ಚಾಗದೆ ಸಣ್ಣವಾಗಿಯೇ ಇರ್ತಾರೆ. ಅವ್ರಿಗೆ ಅದ್ ಹೇಗ್ ಸಾಧ್ಯ ಆಗುತ್ತಂದ್ರೆ ಭಾರ ಹೆಚ್ಚಾಗೋದಕ್ಕೆ ರೀಸನ್ ನಾವು ತಿನ್ನೋ ಆಹಾರ ಮಾತ್ರನೇ ಅಲ್ಲ, ಅವಿನ್ನೂ ಕೆಲ ವಿಷಯಗಳಲ್ಲೂ ಕೂಡ ಆಧಾರ ಪಟ್ಟಿರ್ತವೆ. ಅದರಲ್ಲಿ ಜೆನೆಟಿಕ್ಸ್ ಕೂಡ ಒಂದು. ಅಂದ್ರೆ ಅವರ ಶರೀರದ ತತ್ವನೇ ಆಗಿರುತ್ತೆ. ಅದು ತಮ್ಮ ತಂದೆ ತಾಯಿಯರಿಂದನೂ ಬರುತ್ತೆ. ಅಂಡ್ ಇನ್ನೊಂದು ರೀಸನ್ ಫಿಸಿಕಲ್ ಆಕ್ಟಿವಿಟಿ. ಅಂದ್ರೆ ದಿನದಲ್ಲಿ ಅವರು ಫಿಸಿಕಲ್ ಆಗಿ ಎಷ್ಟು ಕೆಲಸ ಮಾಡ್ತಿದಾರೋ ಅನ್ನೋದು ಕೂಡ ಆಧಾರ ಪಟ್ಟಿರುತ್ತೆ. ಕೆಲವು ಮಂದಿ ಜಾಸ್ತಿ ತಿಂದ್ರು ಕೂಡ ಅದಕ್ಕೆ ತಕ್ಕ ಮಟ್ಟಿಗೆ ಅವರು ಮಾಡೋ ಕೆಲಸದಲ್ಲಿ ಫಿಸಿಕಲ್ ಆಕ್ಟಿವಿಟಿ ಇರುತ್ತೆ. ಆದ್ರಿಂದಾನೆ ಅಂತವರು ದಪ್ಪ ಆಗಲ್ಲ. ಮಲ್ಕೊಳ್ಳೋಕು ಮುಂಚೆ ಆ ಕತ್ತಲಲ್ಲಿ ಫೋನ್ ನೋಡಿದ್ರೆ ಏನಾಗುತ್ತೋ ಗೊತ್ತಾ? ಅದರಿಂದ ನಮ್ಗೆ ಈ 3 ರೀತಿಯ ನಷ್ಟಗಳಿವೆ. ಫಸ್ಟ್ ಒನ್, ಆ ಟೈಮ್ ನಲ್ಲಿ ಫೋನ್ ನೋಡ್ತಿದ್ರೆ ಆ ಸ್ಕ್ರೀನ್ ನಿಂದ ಬರೋ ಬ್ಲೂ ಆರ್ ವೈಟ್ ಲೈಟ್ ನಿಂದ ಮೆಲಟೋನಿನ್ ಅನ್ನೋ ಹಾರ್ಮೋನ್ ಉತ್ಪತ್ತಿ ಕಡಿಮೆ ಆಗೋಗುತ್ತೆ. ನಿದ್ದೆ ಹೋಗೋದಕ್ಕೆ ಈ ಹಾರ್ಮೋನ್ ತುಂಬಾ ಇಂಪಾರ್ಟೆಂಟ್. ಇದ್ರ ಉತ್ಪತ್ತಿನೇ ಕಡಿಮೆ ಆಗೋದ್ರೆ ನೀವು ನಿದ್ದೆ ಹೋಗೋದಕ್ಕೆ ತುಂಬಾ ಕಷ್ಟ ಪಡ್ಬೇಕಾಗುತ್ತೆ. ಅಂಡ್ ಸೆಕೆಂಡ್ ಒನ್, ವಿಷನ್, ನೋಟ. ಆ ಕತ್ತಲಲ್ಲಿ ಬ್ರೈಟ್ ಸ್ಕ್ರೀನ್ ಅನ್ನ ನೋಡೋದ್ರಿಂದ ಕಣ್ಣು ಸ್ಟ್ರೆಸ್ ಗುರಿ ಆಗ್ತವೆ. ಇದು ನಿಮ್ಮ ವಿಷನ್ ಮೇಲೂ ಕೂಡ ಪ್ರಭಾವ ನಡೆಸುತ್ತೆ. ಅಂಡ್ ಥರ್ಡ್ ಒನ್, ಸ್ಕಿನ್. ಸಾಧಾರಣವಾಗಿ ರಾತ್ರಿ ಸಮಯದಲ್ಲಿ ನಮ್ಮ ಸ್ಕಿನ್ ಡ್ಯಾಮೇಜ್ ಸೆಲ್ಸ್ ಅದಕ್ಕದೇ ರಿಪೇರ್ ಮಾಡ್ಕೊಳ್ತಿರುತ್ತೆ. ಆದ್ರೆ ಆ ಫೋನ್ ನಿಂದ ಬರೋ ಬ್ಲೂ ಲೈಟ್ ಕಾರಣದಿಂದ ಇನ್ನೂ ರಾತ್ರಿ ಆಗಿಲ್ಲ ಅನ್ನೋ ಕಾರಣದಿಂದ ಇನ್ನೂ ರಾತ್ರಿ ಆಗ್ಲಿಲ್ಲ ಅಂತ ಭಾವಿಸಿ ಆ ಸ್ಕಿನ್ ನ ಒಂದು ರಿಪೇರ್ ಪ್ರೋಸೆಸ್ ಇನ್ನೂ ಆಲಸ್ಯ ಮಾಡುತ್ತೆ. ಸೊ ಈ ಪ್ರೋಸೆಸ್ ಬೇಕಾದಷ್ಟು ಸಮಯ ಇಲ್ಲದೆ ಇರೋದ್ರಿಂದ ನಮ್ಮ ಕಣ್ಣ ಹತ್ರ ಇರೋ ಚರ್ಮ ಡಲ್ ಆಗಿ ಡಾರ್ಕ್ ಸರ್ಕಲ್ಸ್ ಕೂಡ ಬರ್ತವೆ. ಸೊ ಇದು ವಿಷಯ. ಅಂಡ್ ಫೈನಲಿ, ನೀವು ಯಾವುದೇ ರೀತಿಯ ಆಸಕ್ತಿಕರವಾದ ವಿಷಯದ ಬಗ್ಗೆ ಕೇಳಬೇಕು ಅನ್ಕೊಂಡ್ರೆ ಈ ವಿಡಿಯೋ ಕೆಳಗೆ ಕಮೆಂಟ್ ಮಾಡಿ. ಅವಾಗ ಸಮಾಧಾನ ನೆಕ್ಸ್ಟ್ ಬರುವಂತ ವಿಡಿಯೋದಲ್ಲಿ ನೋಡಬಹುದು. ವಿಡಿಯೋಗೆ ಜಸ್ಟ್ ಒಂದು ಲೈಕ್ ಮಾಡೋದಂತ ಮರಿಬೇಡಿ. ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.